ಒಂದನೇ ಪಾಯಿಂಟು, ಧರ್ಮಸ್ಥಳ OPL ಇದ್ದಿದ್ದು, ಅದರದ್ದು ಠಾಣಾಧಿಕಾರಿ ಡಿಸಿಗ್ನೇಷನ್ ಇದ್ದಿದ್ದು ASI ಅಂಡ್ ಬಿಲೋ ದ ರ್ಯಾಂಕ್ ಆಫ್ ASI. ಇದರಲ್ಲಿ ಅಡ್ರೆಸ್ಸು ಅವರು ಮಾಡ್ತಾರೆ ಯಾರಿಗೆ? ಧರ್ಮಸ್ಥಳ ಪಂಚಾಯಿತಿಗೆ. ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 302 ಅಂಡ್ 201. 302 ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ, ಇಟ್ ಇಸ್ ಅ ಮರ್ಡರ್. 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಇದರದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದು ಯಾವತ್ತಿಗೂ ಕೂಡ ಹೀನಸ್ ಕ್ರೈಮ್ ಇದ್ದಾಗ, ಅಂದರೆ ಗಂಭೀರ ಅಪರಾಧಗಳು ಇದ್ದಾಗ, ಕೊಲೆಯಂತಹ ಪ್ರಕರಣಗಳು ಇದ್ದಾಗ, ಇಟ್ ಈಸ್ ಆಲ್ವೇಸ್ ಅಬೌವ್ ದ ರ್ಯಾಂಕ್ ಆಫ್ CPI ಅಂಡ್ ಅಬೌವ್ 3 ಸ್ಟಾರ್. ಜನಸಾಮಾನ್ಯರ ಭಾಷೆಯಲ್ಲಿ 3 ಸ್ಟಾರ್ ಅಂತಾರಲ್ಲ, ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, CPI ಆಗಿರ್ಬೋದು. CPI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕದನ್ನ. ಆ ಶವದ ವಿಲೇವಾರಿ, ಪೋಸ್ಟ್ ಮಾರ್ಟಮಿಗೆ ಕಳಿಸೋದಾಗ್ಲಿ ಅಥವಾ ಡಿಸ್ಪೋಸಲ್ ಆಗಲಿ ಎಲ್ಲವೂ ಕೂಡ CPI ಅವರೇ. ಇಲ್ಲಿ CPI ಬೆಳ್ತಂಗಡಿ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಇಟ್ ವಾಸ್ ವರ್ಕಿಂಗ್ ಅಂಡರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಒಂದು OP ಆಗಿ ಕೆಲಸ ಮಾಡ್ತಿತ್ತು. ಇಲ್ಲಿ ಪ್ರಶ್ನೆ ಬರೋದು, ಧರ್ಮಸ್ಥಳದ OPL ಇರ್ತಕ್ಕಂತಹ ಠಾಣಾಧಿಕಾರಿ ಬೆಳ್ತಂಗಡಿ CPI ಅವ್ರಿಗೆ, ಯಾಕಂದ್ರೆ ನೋಡಿದ್ರೆ ನನಗೆ ಹಂಗ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಲೆಟರ್ನಲ್ಲಿ ಬೆಳ್ತಂಗಡಿ CPI ಮಾಹಿತಿನೇ ಇಲ್ಲ. ಅವರ ಸೀಲ್ ಆಗಲಿ, ಸಿಗ್ನೇಚರ್ ಆಗಲಿ, ಅಕ್ನಾಲೇಜ್ಮೆಂಟ್ ಆಗಲಿ ಏನೂ ಇಲ್ಲ. ಇದರಿಂದ ನನಗೆ ಅನ್ಸುತ್ತೆ, ಬಹುಶಃ ಯಾರು ಇನ್ವೆಸ್ಟಿಗೇಟ್ ಮಾಡುವಂತ ಅಥರೈಸ್ಡ್ ಆಫೀಸರ್ ಇರ್ತಾರೆ, ದಟ್ ಈಸ್ CPI, ಅವ್ರ ಗಮನಕ್ಕಿಲ್ದೇನೆ ಬರೆದು ಬಿಟ್ಟಿದ್ದಾರೆ ಇವರು ಅನ್ನುವಂತ ಸಂಶಯ ಬರುತ್ತೆ. ಯಾಕಂದ್ರೆ ಏನೂ ಇಲ್ಲ ಇಲ್ಲಿ. ಓನ್ಲಿ ಲೆಟರ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ಔಟ್ ಪೋಸ್ಟ್ ಅಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್, ಇಷ್ಟೇ ಇದೆ ಇದರಲ್ಲಿ. ಇದು ಒಂದು ಗಮನಿಸಬೇಕು. ಎರಡನೇದ್ದು, ಈ ನೋಡಿ ದೇವಸ್ಥಾನದ ಶರಾವತಿ ಲಾಜಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಇದರಲ್ಲಿನೇ ಹೇಳ್ತದೆ, ಶವ ಸಿಕ್ಕಿದ್ದು ಎಲ್ಲೇ ಅಂತ ಹೇಳಿದ್ರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೆಂಗೆ ಆದಲು? ನಾವು ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ, ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಅಲ್ಲಿ ವಾಸವನ್ನು ಕೂಡ ಮಾಡಿದೀವಿ. 2 ದಿನ 3 ದಿನ ಕೂಡ ಇದ್ದಿದ್ದೀವಿ. ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ ನಲ್ಲಿ ನಮ್ದು ID ಕೊಡಬೇಕು. ವಾಟ್ ಎವರ್, ವೋಟರ್ IDನೋ ಪ್ಯಾನ್ ಕಾರ್ಡೋ ಏನಾದ್ರು ಕೊಡ್ಲೇಬೇಕು. ಲೈಸೆನ್ಸ್ ಕೊಟ್ರೆ ಮಾತ್ರ ಒಳಗಡೆ ಬಿಡ್ತಾರೆ. ಈ ಮಹಿಳೆಗೆ ಹಂಗಿದ್ರೆ ಏನು ಕೇಳಲಾರ್ದೇನೆ ರೂಮ್ ಒಳಗೆ ಬಿಟ್ಬಿಟ್ರೆ ಈ ಮಹಿಳೆಗೆ. ಯಾಕಂದ್ರೆ ಅಪರಿಚಿತ ಮಹಿಳೆ ಅಂತ ಹೇಳ್ತಾರೆ. ಯಾವಾಗ ಒಂದು ಅಪರಿಚಿತ ಮಹಿಳೆ ಅಥವಾ ಪುರುಷನ ಯಾವುದೇ ಶವ ಅಪರಿಚಿತ ಅಂತ ಇದ್ರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಪೊಲೀಸರು ಆ ಶವದ ಗುರುತು ಪತ್ತೆ ಹಚ್ಚಬೇಕು. ಅದಕ್ಕೆ ಬೇಕಾದಂತ ವಿವರನ್ನು ಕೂಡ ನಿಮಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ. ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸರು ಏನೇನು ಮಾಡಬೇಕು ಅಂತ ಹೇಳಿ ಇಲ್ಲಿ ಏನು ಮಾಡಿಲ್ಲ. ಇಲ್ಲಿ ಶರಾವತಿ ಲಾಜಿನ ಮಾಲೀಕರು ಯಾರು? ಎಲ್ಲಿ ಬರ್ತದೆ? ಅದರ ಮ್ಯಾನೇಜರ್ ಯಾರು? ಅದರ CEO ಯಾರು? ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ. ಕಷ್ಟನಾ? ಯಾಕೆ ಪತ್ತೆ ಹಚ್ಚಲಿಲ್ಲ? ಇದು ಸಂಶಯಕ್ಕೆ, ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಪ್ರಮುಖ ಇದರಲ್ಲಿ ಆದಂತ ಲೂಪ್ ಹೋಲ್, ಅವರು ಪಂಚಾಯತಿಗೆ ಕೊಡ್ತಾರೆ. ಅದನ್ನ 6ನೇ ತಾರೀಕಿಗೆ ಪಂಚಾಯತಿ ರೆಸಿಪ್ಟ್ನಲ್ಲಿದೆ. ಕಾಂಜಾ ಅನ್ನುವಂತಹ ಕಾರ್ಮಿಕ ಸಹಿ ಮಾಡ್ತಾನೆ, ಅದಕ್ಕೆ 750 ರೂಪಾಯಿ ಸಹಿ ಮಾಡಿ ತಗೊಳ್ತಾನೆ. ಅದರ ಕಾಪಿನೂ ಕೂಡ ನಿಮಗೆ ಕೊಟ್ಟಿದ್ದೀನಿ. ಪಂಚಾಯತಿ 6/4/2010 ಅಂದ್ರೆ ಇಲ್ಲಿ ಮಹಿಳೆಯ ಕೊಲೆಯಾಗಿದ್ದು 6ನೇ ತಾರೀಕಿಗೆ, ಅದನ್ನ ದಫನ್ ಮಾಡಿದ್ದು ಕೂಡ 6ನೇ ತಾರೀಕಿಗೆ. ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಒಂದು ಬಿದ್ದಾಗ, ಅದು ಕೂಡ ಮರ್ಡರ್ ಇದ್ದಾಗ, ಅದನ್ನ ಸಮೀಪದಲ್ಲಿರುವಂತಹ ಮಾರ್ಚರಿಗೆ ಮಿನಿಮಮ್ 3 ಡೇಸ್ ಇಡಬೇಕು, ಮ್ಯಾಕ್ಸಿಮಮ್ ಅಪ್ ಟು 15 ಡೇಸ್. ಒಂದು ವೇಳೆ ಗುರುತು ಪತ್ತೆ ಹತ್ತಲಿಲ್ಲ ಅಂತ ಹೇಳಿದ್ರೆ 15 ದಿನಗಳವರೆಗೆ ಮಾರ್ಚರಿಯಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ ವಾಲ್ಯೂಮ್ ನಂಬರ್ 2 ನಲ್ಲಿ ಸ್ಪಷ್ಟವಾಗಿ ಇದೆ. ಎಲ್ಲರೂ ಅದನ್ನೇ ಪಾಲಿಸೋದು. ಇವತ್ತು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ತು, ಇವತ್ತೇ ಹೂ ತೀಳುವಕ್ಕೆ
ಖಂಡಿತ ಅವಕಾಶ ಇಲ್ಲ. ಯಾಕೆ ಅವತ್ತೇ ದಿನ ಹೂತು ಹಾಕಿದ್ರು? ಮಾರ್ಚರಿಯಲ್ಲಿ ಇಡಬೇಕಿತ್ತಲ್ಲ. ನೀನು ಒಬ್ರು ಸ್ನೇಹಿತರು ಪತ್ರಕರ್ತ ಮಿತ್ರ ಕೇಳ್ತಾರೆ ನಮ್ಮ ಜಯಂತ್ ಅವ್ರಿಗೆ. ಜಯಂತ್ ಅವ್ರು ಹೇಳಿದ್ರು ಇಲ್ಲ ಅವತ್ತಿನ ದಿನಾನೇ ಹೂತು ಹಾಕಬಾರ್ದಾಗಿತ್ತು, ಇಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಒಬ್ರು ಪತ್ರಕರ್ತರು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಯಾಕಂತ ಹೇಳಿದ್ರೆ ಸತ್ತಂತಹ ಸಂಬಂಧಿಕರು ಯಾರಾದರೂ ಬರಬಹುದು, ಐಡೆಂಟಿಫೈ ಮಾಡಬಹುದು, DNA ಮೇಂಟೈನ್ ಮಾಡಬೇಕು ಆಸ್ ಪರ್ ಹ್ಯೂಮನ್ ರೈಟ್ಸ್.